ವಿದ್ಯಾರ್ಥಿಗಳೇ, ಇವತ್ತು ನಾವು 6ನೇ ಪಾಠ ಯಕ್ಷ ಪ್ರಶ್ನೆ ಇದನ್ನು ಅಭ್ಯಾಸ ಮಾಡೋಣ. ಇದಕ್ಕೆ ಯಾವುದೇ ಒಂದು ಕವಿ ಅಥವಾ ಕವಿ ಪರಿಚಯ ಇಲ್ಲ. ಯಾಕೆ ಅಂತಂದ್ರೆ ಇದು ಮಹಾಭಾರತದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮಗಿಲ್ಲಿ ಪಾಠದ ರೂಪದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ಒಂದು ಕವಿ ಪರಿಚಯ ಇರುವುದಿಲ್ಲ. ಇದು ಮಹಾಭಾರತದಲ್ಲಿ ಇರ್ತಕ್ಕಂಥ ಒಂದು ಸಂಭವಿಸಿದಂಥ ಒಂದು ಘಟನೆ, ಅಂದರೆ ಆ ಸಂಗ್ರಹದಲ್ಲಿನ ಒಂದು ತುಣುಕನ್ನು ನಿಮಗಿಲ್ಲಿ ಪಾಠವಾಗಿ ಇಟ್ಟಾರ. ಅದಕ್ಕೆ ಯಾವುದೇ ಒಂದು ಕವಿ ಅಥವಾ ಕವಿ ಪರಿಚಯ ಇದಕ್ಕೆ ಇಲ್ಲ. ಈಗ ಪ್ರವೇಶ ನೋಡ್ರಿ, ಪಾಠ ಪ್ರವೇಶ ಏನದ? ವ್ಯಾಸರು ರಚಿಸಿರುವ ಮಹಾಭಾರತ ಸಂಸ್ಕೃತ ಭಾಷೆಯಲ್ಲಿರುವ ಒಂದು ಬೃಹತ್ ಮಹಾಕಾವ್ಯ. ಮಹಾಭಾರತವನ್ನು ರಚನೆ ಮಾಡಿದವರು ಯಾರು? ವೇದವ್ಯಾಸರು. ಈ ವೇದವ್ಯಾಸರು ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ಬರೆದರು ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇದು ಮಹಾಭಾರತ ರಚನೆಯಾಗಿರ್ತಕ್ಕಂಥದ್ದು. ಅಂದರೆ ಇದು ಮಹಾಭಾರತ ಯಾವ ಭಾಷೆ ಒಳಗದ? ಸಂಸ್ಕೃತ ಭಾಷೆಯಲ್ಲದ. ಸಂಸ್ಕೃತ ಭಾಷೆಯಲ್ಲಿರುವ ಒಂದು ಬೃಹತ್ ಮಹಾಕಾವ್ಯ, ಬಹಳ ದೊಡ್ಡದೊಂದು ಕಾವ್ಯ ಅದ. ಇದು ಸಣ್ಣ ಕಾವ್ಯ ಅಲ್ಲ, ಬೃಹತ್ ಅಂದರೆ ಬಹಳ ದೊಡ್ಡದು. ಇದರಲ್ಲಿ ಬರುವ ಪಾಂಡವರು ಮತ್ತು ಕೌರವರ ಕತೆ ನಮಗೆ ನೀತಿ ಮೌಲ್ಯಗಳನ್ನು ತಿಳಿಸುವಂತಹದ್ದು. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಮಹಾಭಾರತ ಕಥೆಯೊಳಗೆ ಯಾರು ಬರ್ತಾರಂದ್ರೆ ಕೌರವರು ಮತ್ತು ಪಾಂಡವರು ಬರ್ತಾರ. ಈ ಕೌರವರು ಮತ್ತು ಪಾಂಡವರ ಕತೆ ನಮಗೇನು ತಿಳಿಸ್ಕೊಡ್ತದಂದ್ರೆ ನಮ್ಮ ಜೀವನದಲ್ಲಿ ನೀತಿ ಮೌಲ್ಯಗಳನ್ನು, ಅಂದರೆ ನಮ್ಮ ಜೀವನವನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು. ಇಲ್ಲಿ ಏನಾಗಿರ್ತದ? ಮಹಾಭಾರತ ಕಥೆಯೊಳಗೆ ಪಾಂಡವರು ನ್ಯಾಯದಿಂದ ನಡೀತಿರ್ತಾರ, ಕೌರವರು ಅನ್ಯಾಯದಿಂದ ನಡೀತಾ ಇರ್ತಾರೆ. ಅಂದರೆ ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ ಈ ಕಥೆಯೊಳಗೆ ನಮಗೆ ತಿಳಿದು ಬರ್ತದಲ್ಲ. ಅಂದ್ರೆ ನಮ್ಮ ಜೀವನದೊಳಗೂ ನಾವು ನ್ಯಾಯದಿಂದ ಹೇಗೆ ಬದುಕಬೇಕು, ಅನ್ಯಾಯ ಮಾಡಿದ್ರೆ ನಮಗೇನಾಗ್ತದ ಅಂದರೆ ಮೌಲ್ಯಗಳನ್ನು ಇದು ನಮಗೆ ತಿಳಿಸ್ಕೊಡ್ತದೆ. ಯಾವ ರೀತಿ ಜೀವನವನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತದೆ. ಸತ್ಯಕ್ಕೆ ಏನು ಜಯ ಸಿಗ್ತದೆ, ಸುಳ್ಳಿಗೆ ಏನು ಸಿಗ್ತದೆ ಅನ್ನೋ ಈ ಥರ ಎಲ್ಲ ಒಂದು ಮೌಲ್ಯಗಳನ್ನು ನಮ್ಮ ಜೀವನಕ್ಕೆ ಇದು ತಿಳಿಸ್ತದೆ. ಕೌರವರೊಡನೆ ಆಡಿದ ಜೂಜಿನಲ್ಲಿ ರಾಜ್ಯ ಸಂಪತ್ತು ಎಲ್ಲವನ್ನು ಕಳೆದುಕೊಂಡ ಪಾಂಡವರು ವನವಾಸಕ್ಕೆ ಬರುತ್ತಾರೆ. ಏನಾಗಿರ್ತದೆ? ಇಲ್ಲಿ ಕೌರವರೊಡನೆ ಒಂದು ಜೂಜಾಟದಲ್ಲಿ ಪಾಂಡವರು ಸೋತು ಬಿಟ್ಟಿರ್ತಾರೆ. ಕೌರವರು ಮತ್ತು ಪಾಂಡವರ ನಡುವೆ ಜೂಜಾಟ ನಡೆದಿರ್ತದೆ. ಆ ಜೂಜಿನಲ್ಲಿ ಏನಾಗಿರ್ತದೆ? ಕೌರವರು ಗೆದ್ದಿರ್ತಾರೆ, ಪಾಂಡವರು ಏನು ಮಾಡಿರ್ತಾರೆ? ಸೋತು ಅವ್ರು ತಮ್ಮ ಒಂದು ರಾಜ್ಯವನ್ನು, ತಮ್ಮ ಸಂಪತ್ತನ್ನು ಎಲ್ಲವನ್ನು ಕಳೆದುಕೊಂಡು ವನವಾಸ, ವನ ಅಂದ್ರೆ ಕಾಡು, ಕಾಡಿನೊಳಗೆ ಅವರು ಜೀವಿಸ್ತಿರ್ತಾರೆ. ಕಾಡಿನ ವಾಸಕ್ಕೆ ಅವರು ಬಂದಿರ್ತಾರೆ, ವನವಾಸಕ್ಕೆ ಅವರು ಬಂದಿರ್ತಾರೆ. ವನವಾಸದ ಸಂದರ್ಭದಲ್ಲಿ ನಡೆಯುವ ಒಂದು ಪ್ರಸಂಗವೇ ಯಕ್ಷ ಪ್ರಶ್ನೆ. ಅಂದರೆ ಯಕ್ಷ ಪ್ರಶ್ನೆ ಈ ಘಟನೆ ಯಾವಾಗ ಸಂಭವಿಸ್ತು ಅಂದ್ರೆ ಪಾಂಡವರು ತಾವು ಜೂಜಿನಲ್ಲಿ, ಕೌರವರೊಡನೆ ಜೂಜಿನಲ್ಲಿ ಸೋತು ರಾಜ್ಯ ಸಂಪತ್ತನ್ನು ಕಳೆದುಕೊಂಡು ವನವಾಸಕ್ಕೆ ಬಂದಿರ್ತಾರಲ್ಲ, ಆ ಒಂದು ಸಂದರ್ಭದೊಳಗೆ ಈ ಒಂದು ಪ್ರಸಂಗ ನಡೀತದ. ಯಾವ ಪ್ರಸಂಗ ಅದು? ಯಕ್ಷ ಪ್ರಶ್ನೆ. ಇಲ್ಲಿ ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜ ತನ್ನ ಜ್ಞಾನ ಸತ್ಯ ನಿಷ್ಠೆಗಳಿಂದ ಹೇಗೆ ಯಕ್ಷನ ಮೆಚ್ಚುಗೆ ಗಳಿಸಿದ ಎಂಬುದನ್ನು ತಿಳಿಯಬಹುದು. ಪಾಂಡವರಲ್ಲಿ ಅತಿ ಹಿರಿಯವ ಯಾರು? ಧರ್ಮರಾಜ. ಅವನಿಗೆ ಯುಧಿಷ್ಠಿರ ಅಂತಲೂ ಸಹ ಕರೀತಾರ. ಅವ ಏನು ಮಾಡ್ತಾನೆ? ಧರ್ಮರಾಜ, ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜ ಏನು ಮಾಡ್ತಾನಂದ್ರೆ ತನ್ನ ಅತಿ ಜ್ಞಾನ, ಅಂದರೆ ಬಹಳ ಬುದ್ಧಿವಂತ ಇರ್ತಾನವ, ಧರ್ಮಜ್ಞಾನಿ ಇರ್ತಾನ. ಜ್ಞಾನ ಸತ್ಯ ನಿಷ್ಠೆಗಳಿಂದ ಹೇಗೆ ಯಕ್ಷನ ಮೆಚ್ಚುಗೆ ಗಳಿಸಿದ ಎಂಬುದನ್ನು ತಿಳಿಯಬಹುದು. ನಿಮಗಿಲ್ಲಿ ಏನು ಕೊಟ್ಟಾರ? ಹೆಡ್ಡಿಂಗ ಯಕ್ಷ ಪ್ರಶ್ನೆ ಅಂತ ಕೊಟ್ಟಾರ. ಅಂದ್ರೆ ಯಕ್ಷ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನ. ಅದಕ್ಕೆ ಈ ಧರ್ಮರಾಜ ಏನು ಮಾಡ್ತಾನ? ನ್ಯಾಯದಿಂದ ಸತ್ಯದಿಂದ ನಿಷ್ಠೆಯಿಂದ ಯಕ್ಷನಿಗೆ ಉತ್ತರವನ್ನು ಕೊಟ್ಟು ಯಕ್ಷನಿಗೆ ಮೆಚ್ಚುಗೆಯನ್ನು ಪಡ್ಕೋತಾನೆ. ಯಕ್ಷನ ಮೆಚ್ಚುಗೆ ಅಂದರೆ ಯಕ್ಷ ಇಲ್ಲಿ ಪ್ರಸನ್ನ ಆಗುವಂಗ ಉತ್ತರಗಳನ್ನು ಕೊಟ್ಟು ಯಕ್ಷನ ಮೆಚ್ಚುಗೆಯನ್ನು ಗಳಿಸ್ಕೊಂಡು ಧರ್ಮರಾಜನು ಯಕ್ಷನಿಗೆ ಕೊಟ್ಟ ಉತ್ತರಗಳು ನಮ್ಮ ಜೀವನಕ್ಕೆ ದಾರಿ ತೋರಿಸುವಂತಹವುಗಳಾಗಿವೆ. ಇಲ್ಲಿ ಧರ್ಮರಾಜ ಯಕ್ಷನಿಗೆ ಕೊಟ್ಟಂತಹ ಉತ್ತರಗಳಲ್ಲಿಯೂ ಸಹಿತ ನಮ್ಮ ಜೀವನಕ್ಕೆ ದಾರಿಯನ್ನು, ಅವು ಮಾರ್ಗವನ್ನು ಸೂಚಿಸ್ತಾವು, ಮಾರ್ಗವನ್ನು ತೋರಿಸ್ತಾವು. ಇದು ಏನದ ಪಾಠ ಅಂದ್ರೆ ಸಂಭಾಷಣೆಯ ಮುಖಾಂತರದ. ಅದಕ್ಕಿಲ್ಲಿ ದೃಶ್ಯಗಳನ್ನು ಕೊಟ್ಟಾರ. ಈ ದೃಶ್ಯ ಒಂದರೊಳಗೆ ಏನದ ನೋಡ್ರಿ.
ಯಜ್ಞ ಮಾಡಲು ಬೇಕಾದ ಅರಣಿಯನ್ನು ಕಚ್ಚಿಕೊಂಡು ಹೋದ ಜಿಂಕೆಯನ್ನು ಬೆನ್ನಟ್ಟಿ ಧರ್ಮರಾಜ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ಎಲ್ಲರೂ ಓಡುತ್ತಾರೆ. ಈ ದೃಶ್ಯ ಅಂದರೆ ಇದು ಒಂದು ಒಂದು ಘಟನೆ ಅದ. ಆ ಘಟನೆಯೊಳಗೆ ಏನಾಗಿರ್ತದಂದ್ರೆ ಯಜ್ಞವನ್ನು ಮಾಡಲಿಕ್ಕೆ ಏನು ಬೇಕಾಗಿರ್ತದ? ಅರಣಿ ಬೇಕಾಗಿರ್ತದ. ಅರಣಿ ಅಂದರೆ ಈಗ ನೀವು ಯಜ್ಞವನ್ನು ಹೊತ್ತಿಸಲಿಕ್ಕೆ ಕಡ್ಡಿಯಿಂದ ಕಡ್ಡಿಗೀರಿ ಯಜ್ಞವನ್ನು ಹಚ್ಚೋದಿಲ್ಲ. ಅದಕ್ಕೆ ಏನು ಮಾಡ್ತಾರಂದ್ರೆ ಕಟ್ಟಿಗೆ ಒಂದು ತುಂಡಿರ್ತದ, ಅದರೊಳಗೆ ಹತ್ತಿಯನ್ನು ಹಾಕಿ ಹಿಂಗೆ ಅಲ್ಲಿ ಘರ್ಷಣೆಯನ್ನು ಮಾಡ್ತಾರೆ. ಆ ಕಟ್ಟಿಗೆಯೊಳಗೆ ಆ ಹತ್ತಿಯನ್ನಿಟ್ಟು ಮೇಲೊಂದು ಕಟ್ಟಿಗೆ ಇಟ್ಟು ಘರ್ಷಣೆ ಮಾಡಿದಾಗ ಆ ಘರ್ಷಣೆಯಿಂದಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ. ಹತ್ತಿಗೆ ಬೆಂಕಿ ಹತ್ತುತ್ತದೆ, ಅದರಿಂದನೇ ಯಜ್ಞಕ್ಕೆ ಬೆಂಕಿಯನ್ನು ಹಚ್ಚುತ್ತಾ ಇರ್ತಾರೆ. ಅಂಥ ಒಂದು ಅರಣಿಯನ್ನು ಏನು ಮಾಡಿರ್ತದ, ಒಂದು ಜಿಂಕೆ ಬಾಯಲ್ಲಿ ಹಿಡಿದುಕೊಂಡು ಹೋಗಿಬಿಟ್ಟಿರ್ತದ. ಆ ಜಿಂಕೆಯನ್ನು ಯಾರು ಬೆನ್ನು ಹಚ್ಚಿರ್ತಾರ? ಈ ಪಾಂಡವರು. ಯಾರ್ಯಾರು ಪಾಂಡವರು? 5 ಜನ ಪಂಚ ಪಾಂಡವರು ಅಂತ ಕರೀತಾರಲ್ಲ, ಆ 5 ಜನ ಯಾರ್ಯಾರು? ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ. ಈ 5 ಏನು ಮಾಡ್ತಾರ? ಆ ಜಿಂಕೆಯನ್ನು ಬೆನ್ನು ಹತ್ತಿ ಓಡಿರ್ತಾರ. ಅದು ಅವರಿಗೆ ಸಿಗದೆ ಬಳಲಿ ಒಂದೆಡೆ ವಿಶ್ರಾಂತಿಗಾಗಿ ಕುಳಿತಿದ್ದಾರೆ. ಆ ಜಿಂಕೆಯನ್ನು ಬೆನ್ನು ಹತ್ತಿ ಏನು ಮಾಡ್ತಾರೆ? 5 ಜನ ಓಡ್ತಾರೆ. ಆದರೆ ಆ ಜಿಂಕೆ ಅವರಿಗೆ ಸಿಗಂಗಿಲ್ಲ. ಏನಾಗ್ತದೆ? ಇವರಿಗೆ ಓಡಿ ಬಾಯಾರಿಕೆ ಆಗಿಬಿಟ್ಟಿರ್ತದೆ. ದಣಿವಾಗಿ ಏನು ಮಾಡಿರ್ತಾರೆ ಇವರು ವಿಶ್ರಾಂತಿಗಾಗಿ, ಅಂದರೆ ರೆಸ್ಟ್ ತಗೊಳ್ಳಿಕ್ಕೆ ಒಂದು ಕಡೆ ಕೂತ್ಕೋತಾರ. ಆಗ ನೋಡ್ರಿ, ಫಸ್ಟ್ ಯಾರು? ಅರ್ಜುನನ ಸಂಭಾಷಣೆ ಸ್ಟಾರ್ಟ್ ಆಯಿತು. ಅರ್ಜುನ ಏನು ಹೇಳ್ತಾನ? ಅಣ್ಣ, ಎಷ್ಟು ಪ್ರಯತ್ನ ಪಟ್ಟರೂ ಆ ಜಿಂಕೆಯನ್ನು ನಮ್ಮಿಂದ ಹಿಡಿಯಲು ಆಗಲಿಲ್ಲವಲ್ಲ. ಎಲ್ಲರಿಗೂ ಜಿಂಕೆಯ ಬೆನ್ನತ್ತಿ ಓಡಿ ಆಯಾಸ ಆಗಿರ್ತದ. ಮೊದಲಿಗೆ ಯಾರು ಸ್ಟಾರ್ಟ್ ಮಾಡ್ತಾರೆ ಮಾತಾಡಲಿಕ್ಕೆ ಅಂದ್ರೆ ಅರ್ಜುನ ಹೇಳ್ತಾನ. ಏನು ಹೇಳ್ತಾನ? ಅಣ್ಣ ಅಂದರೆ ಯಾರಿಲ್ಲಿ? ಅವನಿಗೆ ಅಣ್ಣಂದ್ರೆ ಯಾರು? ಭೀಮ ಮತ್ತು ಧರ್ಮರಾಜ. ಹೇಳ್ತಾನೆ, ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ನಮಗೆ ಆ ಜಿಂಕೆಯನ್ನು ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಅಂಥೇಳಿ ಹೇಳ್ತಾನೆ. ಅಂದರೆ ಆ ಜಿಂಕೆಯನ್ನು ನಮ್ಮ ಕೈಲಿ ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾನೆ. ಆಗ ಧರ್ಮರಾಜ ಏನು ಹೇಳ್ತಾನ? ಹೌದು ತಮ್ಮ, ನಮ್ಮ ಪ್ರಯತ್ನ ಫಲಿಸಲಿಲ್ಲ. ಹೌದು ಅರ್ಜುನ. ತಮ್ಮ ಅಂದರೆ ಇಲ್ಲಿ ಯಾರು? ಅರ್ಜುನನಿಗೆ ಹೇಳ್ತಾನೆ, ಹೌದು ತಮ್ಮ, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮಿಂದ ಜಿಂಕೆಯನ್ನು ಹಿಡಿಲಿಕ್ಕೆ ಆಗಲಿಲ್ಲ. ನಮ್ಮ ಪ್ರಯತ್ನ ಫಲ ಕೊಡಲಿಲ್ಲ ಅಂತ ಹೇಳ್ದ. ಜಿಂಕೆಯ ಹಿಂದೆ ಓಡಿ ಬಹಳ ಆಯಾಸವಾಗಿದೆ, ಬೆವರಿಸಿಕೊಳ್ಳುವನು. ಏನು ಹೇಳ್ತಾನೆ ಧರ್ಮರಾಜ? ಯಾಕಂದ್ರೆ ಜಿಂಕೆಯಿಂದ ಓಡಿ ಬಂದು ದಣಿವಾಗಿರ್ತದೆ, ಭಾಳ ಆಯಾಸ ಆಗ್ಯದ ಅಂತೇಳಿ ಬೆವರು ವರ್ಷಗೋತ ಅವನು ಮಾತಾಡ್ತಾನ. ಅಷ್ಟರೊಳಗೆ ನಕುಲ ಏನು ಹೇಳ್ತಾನ? ತುಂಬ ಬಾಯಾರಿಕೆ ಆಗುತ್ತಿದೆ. ಹತ್ತಿರದಲ್ಲಿ ಎಲ್ಲಿಯಾದರೂ ನೀರು ಕಂಡರೆ ಮೊದಲು ನೀರು ಕುಡಿಯಬೇಕು. ನಕುಲ ಏನು ಹೇಳ್ತಾನ? ಬಾಯಾರಿಕೆ ಅಂದ್ರೆ ನೀರಡಿಕೆ ಆಗಿರ್ತದಲ್ಲ, ಅದಕ್ಕೆ ಬಾಯಾರಿಕೆ ಅಂತ ಹೇಳ್ತಾರೆ. ತುಂಬ ಬಾಯಾರಿಕೆ ಆಗುತ್ತಿದೆ ಅಂದ್ರೆ ಓಡಿ ಬಂದು ಭಾಳ ಬಾಯಾರಿಕೆ ಆಗ್ಯದ. ಈ ಹತ್ತಿರದೊಳಗೆ ಎಲ್ಲರೇ ನೀರು ಸಿಕ್ಕರೆ ಮೊದಲು ನೀರು ಕುಡಿಬೇಕು ಅಂಥೇಳಿ ನಕುಲ ಹೇಳ್ತಾನ. ಅದಕ್ಕೆ ಸಹದೇವ ಆ ಕಡೆ ಈ ಕಡೆ ನೋಡುತ್ತಾ ಸ್ವಲ್ಪ ಮುಂದೆ ಬಂದು ದೂರದಲ್ಲಿದ್ದ ಸರೋವರವನ್ನು ಗುರುತಿಸಿ, ನಕುಲ ಮೊದಲು ಏನು ಮಾಡ್ತಾನ? ಮಾತು ಆರಂಭ ಮಾಡೋಕ್ಕಿಂತ ಮುಂಚೆ ಆ ಕಡೆ ಈ ಕಡೆ ನೋಡ್ತಾನ. ಸ್ವಲ್ಪ ಮುಂದೆ ಬಂದು ನೋಡಿ ಎಲ್ಲಾದರೂ ನೀರು ಕಾಣ್ತಾವೇನೋ ಅಂಥೇಳಿ ಒಂದು ಸರೋವರವನ್ನು, ದೂರದಲ್ಲಿರ್ತಕ್ಕಂಥ ಸರೋವರವನ್ನು ಗುರುತಿಸಿ ಏನು ಹೇಳ್ತಾನ? ನಕುಲ, ಅಲ್ಲಿ ಸ್ವಲ್ಪ ದೂರದಲ್ಲಿ ಸರೋವರವಿರುವಂತೆ ಕಾಣುತ್ತಿದೆ, ಒಬ್ಬರು ಹೋಗಿ ನೀರು ತರೋಣ. ಆ ಕಡೆ ಈ ಕಡೆ ನೋಡಿದಾಗ ಸಹದೇವನಿಗೆ ಒಂದು ಸರೋವರ ಕಾಣಿಸ್ಕೋತದ. ನಕುಲನಿಗೆ ಏನು ಹೇಳ್ತಾನೆ ಸಹದೇವ? ಅಲ್ಲಿ ಸ್ವಲ್ಪ ದೂರದೊಳಗೆ ಒಂದು ಸರೋವರ ಇದ್ದಂಗೆ ಕಾಣ್ತದ, ಒಬ್ರು ಯಾರಾದರೂ ಹೋಗಿ ನೀರು ತರೋಣ ಅಂಥೇಳಿ ಹೇಳ್ತಾನೆ. ಅದಕ್ಕೆ ನಕುಲ ಏನು ಹೇಳ್ತಾನೆ? ಆಯಿತು, ನಾನೇ ಹೋಗುತ್ತೇನೆ, ಸರೋವರದ ಕಡೆ ಹೋಗುವನು. ನಕುಲ ಏನು ಹೇಳ್ತಾನೆ? ಆಯಿತು, ನಾನೇ ಹೋಗ್ತೇನೆ ಅಂತೇಳಿ ಸರೋವರದ ಕಡೆ ಹೊಂಟು ಬಿಟ್ಟ. ಸ್ವಲ್ಪ ಸಮಯದ ನಂತರ ನಕುಲ ಹೋಗಿ ಸ್ವಲ್ಪ ಸಮಯ ಕಳೀತು. ಆ ಸಮಯದ ನಂತರ ಏನಾಗ್ತದ? ಸಹದೇವ ಮಾತಾಡ್ತಾನ. ನಕುಲ ಹೋದ ದಿಕ್ಕನ್ನೇ ನೋಡುತ್ತಾ, ಯಾಕಂದ್ರೆ ನಕುಲ ನೀರು ತರ್ಲಿಕ್ಕೆ ಹೋಗಿರ್ತಾನ. ಸ್ವಲ್ಪ ಸಮಯ ಆದರೂ ನಕುಲ ಬಂದಿರಂಗಿಲ್ಲ.
ನಕುಲ ಯಾವ ಕಡೆ ಹೋಗಿರ್ತಾನಲ್ಲ ಅದೇ ದಿಕ್ಕಿನ ಕಡೆ ನೋಡ್ಕೋತ ಏನು ಹೇಳ್ತಾನೆ ಸಹದೇವ, ನೀರು ತರುವೆನೆಂದು ಹೋದವ ಇನ್ನೂ ಬರಲಿಲ್ಲವಲ್ಲ, ನಾನೇ ಹೋಗಿ ನೋಡಿ ಬರುತ್ತೇನೆ. ಈ ನಕುಲ ಏನು ಮಾಡ್ಯಾನ, ನೀರು ತರ್ತೀನಿ ಅಂತೇಳಿ ಹೋದವ ಇನ್ನೂ ಬಂದೇ ಇಲ್ಲಲ್ಲ ಅಂಥೇಳಿ ನಾನೇ ಹೋಗಿ ನೋಡಿ ಬರ್ತೀನಿ ಅಂಥೇಳಿ ನಕುಲ ಹೇಳ್ತಾನ, ಸಹದೇವ ಹೇಳ್ತಾನ. ಆಗ ಭೀಮ ನೋಡ್ರಿ, ಆಗಲಿ ಬೇಗ ಹೋಗಿ ನೀರು ತೆಗೆದುಕೊಂಡು ಬಾ. ಭೀಮ ಹೇಳ್ತಾನ, ಆಯಿತು ನಕುಲ ಇನ್ನೂ ಬಂದಿಲ್ಲ, ನೀನರೇ ಹೋಗು ಅಂತೇಳಿ ಸಹದೇವ ಕಳಿಸಿ ಏನು ಹೇಳ್ತಾನಂದ್ರೆ, ಆಗಲಿ ಬೇಗ ಹೋಗಿ ನೀರು ತೆಗೆದುಕೊಂಡು ಬಾ, ನೀನು ವೇಗವಾಗಿ ಹೋಗಿ ನೀರು ತಗೊಂಡು ಬಾ ಅಂತ ಹೇಳ್ತಾನ. ಮತ್ತೆ ಸ್ವಲ್ಪ ಸಮಯದ ನಂತರ ನಕುಲ ಹೋಗಿನೂ ಸ್ವಲ್ಪ ಸಮಯ ಆಯಿತು. ಆಮೇಲೆ ಸಹದೇವ ಹೋದ. ಅವ ಹೋಗಿ ಬಳಕನು ಏನಾಯಿತು, ಸ್ವಲ್ಪ ಸಮಯ ಹೋಯಿತು. ಆಗಲೂ ಏನಾಗ್ತದ, ಅವರು ಮರಳಿ ಬರಂಗಿಲ್ಲ. ಅರ್ಜುನ ಹೇಳ್ತಾನ, ಆಗ ಇದೇನಿದು ಪ್ರಶ್ನೆ ಮಾಡ್ದ, ಕ್ವಶನ್ ಮಾರ್ಕ್ ಅದ ನೋಡ್ರಿ, ಇದೇನಿದು ನಕುಲನನ್ನು ಕರೆತರಲು ಹೋದ ಸಹದೇವನೂ ಬರಲಿಲ್ಲ. ಮೊದಲು ನಕುಲ ನೀರು ತರ್ತೀನಂತ ಹೋದ, ಅವನು ಬೆನ್ನತ್ತಿ ಯಾರು ಹೋದ್ರು, ಸಹದೇವ ಹೋದ. ನಕುಲನೂ ಬರಲಿಲ್ಲ, ಸಹದೇವನೂ ಬರಲಿಲ್ಲಲ್ಲ, ನೀರು ತರಲು ಇಷ್ಟು ಸಮಯ ಬೇಕೇ, ಇರಲಿ ನಾನೊಮ್ಮೆ ನೋಡಿ ಬರುತ್ತೇನೆ. ಅವನಿಗೂ ಗಾಬರಿ ಆಯಿತು, ನೀರು ತರಲಿಕ್ಕೆ ಹೋದವರು ಇಷ್ಟೊತ್ತಾದರೂ ಇನ್ನೂ ಬರಲಿಲ್ಲಲ್ಲ, ನೀರು ತರಕ್ಕೆ ಇಷ್ಟೊಂದು ಸಮಯ ಬೇಕಾ ಅಂಥೇಳಿ ನಾನು ನೋಡಿ ಬರ್ತೀನಿ ಅಂಥೇಳಿ, ನಾನೊಮ್ಮೆ ನೋಡಿ ಬರ್ತೀನಿ ಅಂಥೇಳಿ ಅರ್ಜುನನು ನೀರು ತರಲಿಕ್ಕೆ ಹೋದ. ಆಗ ಧರ್ಮರಾಜ ಹೇಳ್ತಾನ, ಹೌದು ಅರ್ಜುನ, ನೀನು ಹೇಳುತ್ತಿರುವುದು ಸರಿಯೇ, ನೀನೇ ಹೋಗಿ ಏನಾಯಿತೋ ನೋಡಿ ಬಾ. ಧರ್ಮರಾಜ ಅರ್ಜುನನಿಗೆ ಕಳಿಸ್ತಾನ, ನೀನು ಹೇಳೋದು ಸರಿಯಾಗಿ ಹೇಳ್ತಾ ಇದ್ದಿ, ನೀನು ಒಮ್ಮೆ ಹೋಗಿ ಅಲ್ಲಿ ಏನಾಗ್ಯದ ಅಂಥೇಳಿ ನೋಡ್ಕೊಂಡು ಬಾ ಅಂಥೇಳಿ ಧರ್ಮರಾಜ ಅರ್ಜುನನಿಗೆ ಹೇಳ್ತಾನ. ಇನ್ನು ಸ್ವಲ್ಪ ಸಮಯದ ನಂತರ ಅರ್ಜುನನು ಹೋದ. ಫಸ್ಟ್ ನಕುಲ ಹೋದ, ಸಹದೇವ ಹೋದ, ಅರ್ಜುನ ಹೋದ. 3 ಜನ ಹೋಗಿ ಸ್ವಲ್ಪ ಸಮಯ ಆಯಿತು. ಏನಾಯಿತು, ಭೀಮ ಹೇಳ್ತಾನವಾಗ, ಅಣ್ಣ ಧರ್ಮರಾಜ, ಇದೇನು ವಿಚಿತ್ರ, ನೀರು ತರಲು ಹೋದ 3 ಸಹೋದರರು ಮರಳಿ ಬರಲಿಲ್ಲವಲ್ಲ. ಮರಳಿ ಅಂದ್ರೆ ಪುನಃ ವಾಪಸ್ ಬರಲಿಲ್ಲಲ್ಲ. ಭೀಮಗ ಆಶ್ಚರ್ಯ ಆಯಿತು, ಏನು ವಿಚಿತ್ರ ಇದು, ಒಬ್ಬರಾಗಿಂದ ಒಬ್ಬರು ನೀರು ತರ್ತೀನಿ ಅಂತೇಳಿ ಹೋದವರು 3 ಜನ ಆ ಕಡೆನೇ ಹೋಗ್ಯಾರ, ಯಾರು ಒಬ್ಬರು ವಾಪಸ್ ಬಂದೇ ಇಲ್ಲಲ್ಲ ಅಂಥೇಳಿ ಭೀಮ ಧರ್ಮರಾಜನಿಗೆ ಹೇಳ್ತಾನೆ. ಯಾಕಂದ್ರೆ 3 ಹೋಗಿರ್ತಾರ, ಉಳಿದವ್ರು ಯಾರಲ್ಲಿ ಇಬ್ಬರು ಧರ್ಮರಾಜ ಮತ್ತು ಭೀಮ ಉಳಿದಿರ್ತಾರ. ಏನಾಯಿತು ಇವರಿಗೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಭೀಮ, ಇವರಿಗೆ ಏನಾಗಿರ್ಬೋದು, ನಾನೇ ಹೋಗಿ ಅವರನ್ನು ಕರೆತರುವೆ, ಬಾಯಾರಿಕೆ ತಡೆಯಲಾಗುತ್ತಿಲ್ಲ. ಇವ್ರಿಗೇನಾಯ್ತಲ್ಲಿ, ನಾನೇ ಹೋಗಿ ಅವರನ್ನು ಕರ್ಕೊಂಡು ಬರ್ತೀನಿ, ನನಗೆ ಬಾಯಾರಿಕೆ ತಡಿಲಿಕ್ಕೆ ಆಗಕತ್ತಿಲ್ಲ, ನನಗೆ ಭಾಳ ಬಾಯಾರಿಕೆ ಆಗ್ತಾ ಇದೆ ಅಂಥೇಳಿ ಭೀಮನು ಅಲ್ಲಿಂದ ಹೊರಟು ಹೋದ. ಆಗ ಧರ್ಮರಾಜ ಏನು ಹೇಳ್ತಾನ, ಬೇಗ ಹೋಗಿ ಬಾ. ಭೀಮನಿಗೆ ಹೇಳ್ತಾನ, ನೀನು ಬೇಗ ಹೋಗಿ ಬೇಗ ಬಾ ಅಂತ ಹೇಳ್ತಾನ. ನಿನ್ನ ದಾರಿಯನ್ನೇ ನಾನು ನೋಡುತ್ತಿರುವೆ, ಯಾಕಂದ್ರೆ ಈಗಾಗಲೇ 3 ಸಹೋದರರು ಹೋಗಿರ್ತಾರ, ನೀನು ಒಬ್ಬನು ಆ ಕಡೆ ಹೋಗಬೇಡ, ನಾನು ನಿನ್ನ ದಾರಿಯನ್ನು ನೋಡ್ತಾ ಇದ್ದೀನಿ. ಭೀಮ, ನೀನು ಬೇಗ ಹೋಗಿ ಬೇಗ ಬಾ, ನಾನು ನಿನ್ನ ದಾರಿಯನ್ನು ನೋಡ್ತೀನಿ ಅಂಥೇಳಿ ಧರ್ಮರಾಜ ಹೇಳ್ತಾನ. ಮತ್ತು ಸ್ವಲ್ಪ ಸಮಯದ ನಂತರ ಬೇಗ ಬರುವೆನೆಂದು ಹೋದ ಭೀಮನು ಬರಲಿಲ್ಲವಲ್ಲ. ಭೀಮ ಹೋಗಿನೂ ಸ್ವಲ್ಪ ಸಮಯ ಆಯಿತು. ಆಗ ಧರ್ಮರಾಜನಿಗೆ ಏನು ಅನ್ನಿಸ್ಲಕತ್ತು, 3 ಜನ ಹೋಗ್ಯಾರ, ಭೀಮನು ನೀರು ತರ್ತೀನಂತ ಹೋದವ, ಭೀಮನು ಬರಲಿಲ್ಲಲ್ಲ ಅಂಥೇಳಿ ಅವನಿಗೆ ಗಾಬರಿ ಆಗ್ತದ. ಸರೋವರ ಇಲ್ಲಿಯೇ ಸಮೀಪದಲ್ಲಿದೆ ಎಂದು ಹೇಳಿ ಹೋದ 4 ಸಹೋದರರು ಬರಲಿಲ್ಲ, ಏನಾಗಿರಬಹುದು? ಯಾಕಂದರೆ ಉಳಿದವ ಯಾರು, ಧರ್ಮರಾಜ ಒಬ್ಬನೇ ಉಳಿದಿರ್ತಾನ. ತನ್ನೊಳಗೆ ತಾನು ಪ್ರಶ್ನೆ ಮಾಡ್ಕೋತಾನ, ಭೀಮನು ಇನ್ನೂ ಬರಲಿಲ್ಲಲ್ಲ, ಸರೋವರ ಇಲ್ಲೇ ಸಮೀಪದೊಳಗದಂಥೇಳಿ 4 ಜನ ಸಹೋದರರು, ಸಹೋದರ ಅಂದ್ರೆ ಅಣ್ಣ ತಮ್ಮಂದಿರಿಗೆ ಸಹೋದರ ಅಂತ ಕರೀತಾರೆ, ಅಣ್ಣನೂ ಆಗಿರ್ಬೋದು ತಮ್ಮನೂ ಆಗಿರಬಹುದು. ಇವ್ರು 4 ಜನ ಬರಲಿಲ್ಲಲ್ಲ, ಇವ್ರಿಗೆ ಏನಾಗಿರಬಹುದು ಅಂಥೇಳಿ ಪ್ರಶ್ನೆ ಮಾಡಿಕೊಂಡ. ಇನ್ನಾವ ಕಷ್ಟಕ್ಕೆ ಸಿಕ್ಕಿಕೊಂಡರೋ ಕಾಣೆನಲ್ಲ, ಕಳವಳದಿಂದ ನಾನೇ ಹೋಗಿ ನೋಡಿ ಬರುತ್ತೇನೆ. ಮತ್ತು ಯಾವ ಕಷ್ಟಕ್ಕೆ ಸಿಕ್ಕಾಕೊಂಡ್ರು ಇವರು ಅಂಥೇಳಿ ಅವನಿಗೆ ಗಾಬರಿ ಆಗ್ತದೆ. ಯಾಕಂದ್ರೆ ಈಗಾಗಲೇ ಅವರು ಏನು ಮಾಡಿರ್ತಾರೆ, ಜೂಜಿನ ಒಂದು ಆಟದಲ್ಲಿ ಧರ್ಮರಾಜ ಸೋತು ಏನು ಮಾಡಿರ್ತಾರೆ, ತನ್ನ ತಮ್ಮಂದಿರನ್ನು ಕಷ್ಟಕ್ಕೆ ಸಿಲುಕಿಸಿರ್ತಾನೆ ಇವನು. ಅದಕ್ಕೆ ಅವನಿಗೆ ಗಾಬರಿಯಾಗಿ, ಮತ್ತು ಇಲ್ಲಿ ವನವಾಸಕ್ಕೆ ಬಂದರೂ ನಮಗೆ ಕಷ್ಟ ತೀರ್ತಾ ಇಲ್ವಲ್ಲ, ಮತ್ತು ಯಾವ ಕಷ್ಟಕ್ಕೆ ನನ್ನ 4 ಸಹೋದರರು ಸಿಕ್ಕಿ ಹಾಕ್ಕೊಂಡ್ರು ಅಂಥೇಳಿ ಅವನಿಗೆ ಭಾಳ ಗಾಬರಿ ಆಗ್ತದೆ, ಚಿಂತೆ ಆಗ್ತದೆ. ಕಳವಳದಿಂದ ಹೇಳ್ತಾನೆ, ನಾನೇ ಹೋಗಿ ನೋಡಿ ಬರುತ್ತೇನೆ.
ಅಲ್ಲಿ ಏನಾಗಿರ್ಬೋದು ಅಂಥೇಳಿ ನಾನೇ ನೋಡಿ ಬರ್ತೀನಿ ಅಂಥೇಳಿ ಅಂದ್ಕೊಂಡು ತಾನು ಹೊರಟ. ಯಾರು? ಧರ್ಮರಾಜ. ನೋಡ್ರಿ ದೃಶ್ಯ 2 ಏನಾಗ್ತದ? ಸರೋವರದ ದಡದಲ್ಲಿ ನಕುಲ, ಸಹದೇವ, ಅರ್ಜುನ, ಭೀಮ ನಿಶ್ಚಲವಾಗಿ ಬಿದ್ದಿದ್ದಾರೆ. ಸರೋವರದ ಕಡೆ ಧರ್ಮರಾಜ ಹೋಗಿ ನೋಡ್ತಾನ. ಆ ಸರೋವರದ ದಡದಲ್ಲಿ ಅಲ್ಲೇನಾಗಿರ್ತದ, ದಂಡಿಗೆ ಏನು ಮಾಡಿರ್ತಾರ, ಒಬ್ಬೊಬ್ಬರಾಗಿ ಹೆಂಗೆ ಹೋಗಿರ್ತಾರಲ್ಲ, ಫಸ್ಟ್ ನಕುಲ, ಸಹದೇವ, ಅರ್ಜುನ, ಭೀಮ ಹೆಂಗೆ ಹೋಗಿರ್ತಾರಲ್ಲ, ಆ 4 ಏನು ಮಾಡಿರ್ತಾರೆ, ನಿಶ್ಚಲವಾಗಿ ಬಿದ್ದಿದ್ದಾರೆ. ನಿಶ್ಚಲ ಅಂದ್ರೆ ಚಲಿಸಲಾರ್ದನೆ ಈ ಸತ್ತವ್ರು ಹೆಂಗೆ ಬಿದ್ದಿರ್ತಾರಲ್ಲ ಅದೇ ಥರ 4 ಆ ಒಂದು ಸರೋವರದ ದಡದಲ್ಲಿ ಬಿದ್ದಿರ್ತಾರ. ಧರ್ಮರಾಜ ಅಲ್ಲಿಗೆ ಬಂದು ಬಿದ್ದ ತಮ್ಮಂದಿರ ಮೈದಡವುತ್ತಾ ಎಚ್ಚರಗೊಳಿಸುವ ಪ್ರಯತ್ನ ಮಾಡುತ್ತಾನೆ. ಧರ್ಮರಾಜ ಅಲ್ಲಿಗೆ ಬಂದು ಏನು ಮಾಡ್ತಾನ, ತನ್ನ 4 ಸಹೋದರರ ಮೈದಡವುತ್ತಾ ಅಂದ್ರೆ ಅವರಿಗೆ ಮೈಗೆ ಮುಟ್ಟಿ ಅಳಗಾಡಿಸಿ ಅವರನ್ನು ಎಚ್ಚರಗೊಳಿಸಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾನ. ಯಾರೊಬ್ಬರು ಹೇಳದಿದ್ದಾಗ ದುಃಖದಿಂದ ಅಳತೊಡಗುತ್ತಾನೆ. ಯಾಕಂದ್ರೆ ಅಲ್ಲಿ 4 ಸತ್ತು ಬಿದ್ದಿರ್ತಾರ, ಅವ್ರು ಯಾರು ಒಬ್ಬರು ಎಚ್ಚರ ಆಗಂಗಿಲ್ಲ. ಅವನಿಗೆ ಏನಾಗ್ತದ, ಭಾಳ ಒಬ್ಬರು ಹೇಳಲ್ಲ, ಅದಕ್ಕೆ ಅವನಿಗೆ ದುಃಖ ಬಂದು ಏನು ಮಾಡ್ತಾನವ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನ. ಆಗ ಧರ್ಮರಾಜ ನೋಡ್ರಿ ಮಾತಾಡ್ತಾನ, ಅಯ್ಯೋ ವಿಧಿಯೇ. ವಿಧಿ ಅಂದ್ರೆ ಇಲ್ಲಿ ಬ್ರಹ್ಮ ಅಥವಾ ಅದೃಷ್ಟ ಅಂತಲೂ ಕರೀತಾರ. ಏನು ಅದೃಷ್ಟ ನಂದು, 4 ಸಹೋದರರು ಈ ಥರ ಸತ್ತು ಬಿದ್ದಾರಲ್ಲ, ಎಂಥ ಹಣೆ ಬರ ನಂದು ಅಂಥೇಳಿ ಅನ್ಕೋತಾನವ. ಅಯ್ಯೋ ವಿಧಿಯೇ, ಇದೇನು ಅನ್ಯಾಯವಾಯಿತು, ಎಂಥ ಮೋಸ ಆಯಿತು ನನಗೆ, ಏನು ಅನ್ಯಾಯ ಇದು ಅಂಥೇಳಿ ಅನ್ಕೋತಾನ. ನೀರು ತರಲು ಬಂದವರು ಹೀಗೆ ಸಾವನ್ನಪ್ಪಿದ್ದಾರಲ್ಲ, ನಾನೀಗ ಏನು ಮಾಡಲಿ? ತಾನೇ ತನ್ನಂತಾನೇ ಪ್ರಶ್ನೆ ಮಾಡ್ಕೋತ ಹೇಳ್ತಾನ. ನೀರು ತರಕಂತೇಳಿ ಬಂದವರು ಈ ಥರ ಸಾವನ್ನಪ್ಪಿದ್ದಾರಲ್ಲ, ಈ ಥರ ಸತ್ತು ಬಿದ್ದಾರಲ್ಲ, ನಾ ಏನು ಮಾಡಲಿ? ಯಾಕೆಂದ್ರೆ ಅವನಿಗೆ ದಿಕ್ಕೆ ತೋಚಂಗಿಲ್ಲ, ಏನು ಮಾಡಬೇಕು ಅಂತನೋ ಅವನಿಗೆ ಗೊತ್ತಾಗಂಗಿಲ್ಲ. ನಾನೀಗ ಏನು ಮಾಡಲಿ? ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಆ ಕಡೆ ಈ ಕಡೆ ನೋಡುವನು. ತನ್ನ ತಮ್ಮಂದಿರಿಗೆ ಏನಾಗಿರಬಹುದು ಅಂತೇಳಿ ಆ ಕಡೆ ಈ ಕಡೆ ಏನು ಮಾಡ್ತಾನ, ನೋಡ್ಕೋತ ಕಣ್ಣೀರು ಒರೆಸ್ಕೋತಿರ್ತಾನ. ಪರಮ ಪರಾಕ್ರಮಿಗಳಾದ ನನ್ನ ತಮ್ಮಂದಿರಿಗೆ ಈ ಸ್ಥಿತಿಯೇ. ಪರಮ ಅಂದ್ರೆ ಶ್ರೇಷ್ಠ, ಪರಾಕ್ರಮಿಗಳಂದ್ರೆ ಶೂರರು. ಯಾಕಂದರೆ ಅರ್ಜುನ ಮತ್ತು ಭೀಮ ಇವ್ರು ಏನಾಗಿರ್ತಾರೆ, ಬಹಳ ಒಂದು ಶೂರರಾಗಿರ್ತಾರೆ, ಶ್ರೇಷ್ಠ ಶೂರ, ಶ್ರೇಷ್ಠ ವೀರರಾಗಿರ್ತಾರೆ ಇವರು. ಪರಮ ಪರಾಕ್ರಮಿಗಳಾದ ನನ್ನ ತಮ್ಮಂದಿರಿಗೆ ಈ ಸ್ಥಿತಿಯೇ. ಎಂಥ ಬಲಶಾಲಿಗಳದಾರ, ಎಂಥ ಶೂರರದಾರ ನನ್ನ ತಮ್ಮಂದಿರು, ನನ್ನ ತಮ್ಮಂದಿರಿಗೆ ಇಂಥ ಸ್ಥಿತಿಯೇ ಅಂತೇಳಿ ಪ್ರಶ್ನೆ ಮಾಡ್ಕೋತಾನ. ಇಲ್ಲಿ ಯಾರು ಬಂದಂತೆಯೂ ಕಾಣುವುದಿಲ್ಲ. ಆ ಕಡೆ ಈ ಕಡೆ ನೋಡಿದ್ರೆ ಯಾರು ಬಂದಂಗೂ ಅವನಿಗೆ ಅನ್ಸಂಗಿಲ್ಲ. ನೋಡ್ರಿ, ಇದು ದುರ್ಯೋಧನನ ಕುತಂತ್ರವಿರಬಹುದೇ. ಕುತಂತ್ರ ಅಂದ್ರಲ್ಲಿ ಕೆಟ್ಟ ಉಪಾಯಗಳನ್ನು ಮಾಡ್ತಿರ್ತಾರಲ್ಲ, ದುರ್ಯೋಧನ ಏನಾದರೂ ಕೆಟ್ಟ ಉಪಾಯವನ್ನು ಮಾಡಿ ಇಂಥ ಸ್ಥಿತಿಯನ್ನು ನನ್ನ ತಮ್ಮಂದರಿಗೆ ತಂದಿಟ್ಟಾನೇನು ಅಂಥೇಳಿ ಪ್ರಶ್ನೆ ಮಾಡ್ತಾನ. ಅಥವಾ ಗೂಢಾಚಾರರ ಕೆಲಸವೇ. ಗೂಢಾಚಾರರಂದ್ರೆ ಗುಟ್ಟಾಗಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ, ಬೇಹುಗಾರರು ಅಂತ ಕರಿತೀವಿ ಅವರಿಗೆ. ಅಂಥ ಒಂದು ಗುಟ್ಟಾಗಿ ಯಾರಾದರೂ ಬಂದು, ಗೂಢಾಚಾರಿಗಳು ಬಂದು ನನ್ನ ತಮ್ಮಂದಿರಿಗೆ ಇಂಥ ಸ್ಥಿತಿಯನ್ನು ಒದಗಿಸ್ಯಾರೇನು ಅಂತೇಳಿ ಪ್ರಶ್ನೆ ಮಾಡ್ಕೋತಾನ. ನೋಡ್ರಿ, ಏನು ಅರ್ಥವಾಗುತ್ತಿಲ್ಲವಲ್ಲ, ತನ್ನೊಳಗಿನ ತಾನು ಎಷ್ಟು ಪ್ರಶ್ನೆ ಹಾಕೋತ ನೋಡ್ರಿ. ಪರಮ ಪರಾಕ್ರಮಿಗಳಾದ ನನ್ನ ತಮ್ಮಂದಿರಿಗೆ ಇಂಥ ಸ್ಥಿತಿಯ, ಯಾರಾದರೂ ಬಂದಾರೇನು ಇಲ್ಲಿ ದುರ್ಯೋಧನ ಏನಾದರೂ ಕೆಟ್ಟ ಕೆಲಸ ಮಾಡ್ಯಾನೇನು, ಗೂಢಾಚಾರಿಗಳು ಏನಾದರೂ ಕೆಟ್ಟ ಕೆಲಸ ಮಾಡ್ಯಾರ, ನನ್ನ ತಮ್ಮಂದಿರಿಗೆ ಏನಾಯ್ತು ಅಂತೇಳಿ ತನ್ನೊಳಗೆ ಪ್ರಶ್ನೆಗಳನ್ನು ಹಾಕೋತ ಹೋಗ್ತಾನೆ. ಏನು ಅವನಿಗೆ ಅರ್ಥನೇ ಆಗಂಗಿಲ್ಲ. ತಮ್ಮಂದಿರ ಹತ್ತಿರ ಬಂದು ಒಬ್ಬೊಬ್ಬರ ಮೈದಡವುತ್ತಾ ಈ ಸರೋವರದ ನೀರಿನಲ್ಲಿ ವಿಷವಿದ್ದಿತೆ. ಪ್ರಶ್ನೆ ಅಲ್ಲಿಗೆ ಎಂಡ್ ಆಗಿಲ್ಲ, ಮತ್ತೆ ಪ್ರಶ್ನೆ ಮಾಡ್ಕೊಂಡ. ಸರೋವರದ ಸಮೀಪ ಮತ್ತೆ ಬಂದು ತನ್ನ ತಮ್ಮಂದಿರನ್ನು ಮತ್ತೆ ಎಚ್ಚರಗೊಳಿಸ್ಲಿಕ್ಕೆ ಅವರ ಮೈಯನ್ನು ಏನು ಮಾಡ್ತಾನ, ಅಲಗಾಡಿಸಿ ನೋಡ್ತಾನ. ಈ ಸರೋವರದ ನೀರಿನೊಳಗೆ ಏನಾದರೂ ವಿಷ ಇದ್ದಿರಬೇಕೇನು, ಈ ಸರೋವರದ ನೀರು ಕುಡಿದು ಈ ಥರ ಇವರು ಸಾವನ್ನಪ್ಪ್ಯಾರೇನಂತೇಳಿ ಪ್ರಶ್ನೆ ಮಾಡ್ಕೋತಾನ. ಆದರೆ ಇವರ ಮುಖಗಳನ್ನು ನೋಡಿದರೆ ವಿಷದಿಂದ ಸತ್ತ ಹಾಗೆ ಕಾಣುವುದಿಲ್ಲ. ಯಾರಾದರೂ ವಿಷ ತಗೊಂಡು ಸತ್ತರೆ ಅವರ ಮೈ ಎಲ್ಲ ಏನಾಗಿರ್ತದ, ನೀಲಿಯಾಗಿರ್ತದ. ಆದರೆ ಇವ್ರ ಮುಖಗಳನ್ನು ನೋಡಿದ್ರೆ, ಇವ್ರ ದೇಹವನ್ನು ನೋಡಿದ್ರೆ ವಿಷದಿಂದ ಸತ್ತ ಹಾಗೆ ಇವರು ಕಾಣ್ತಾ ಇರಂಗಿಲ್ಲ. ಅಂದರೆ ಈ ಸರೋವರದೊಳಗೆ ವಿಷ ಇಲ್ಲ, ಹಂಗಂದ್ರೆ ಹೆಂಗೆ ಸತ್ತರು ಇವ್ರು ಅಂತೇಳಿ ಮತ್ತೆ ಪ್ರಶ್ನೆ ಮಾಡ್ಕೋತಾನ. ಮೈ ಮೇಲೆ ಯಾವ ಆಯುಧದ ಗುರುತೂ ಇಲ್ಲ. ಅಕಸ್ಮಾತ್ ಯಾರಾದರೂ ಇವ್ರ ಮೇಲೆ ಯುದ್ಧವನ್ನು ಮಾಡಿದ್ರೆ ಇವ್ರ ಮೈ ಮೇಲೆ ಏನಾದರೂ ಗಾಯಗಳಾಗಬೇಕಾಗಿತ್ತು, ಆದರೆ ಒಂದು ಗಾಯದ ಗುರುತು ಇವ್ರ ಮೈ ಮ್ಯಾಗ ಇರಂಗಿಲ್ಲ.
ಇದೇನು ವಿಚಿತ್ರ ದೇವರೇ, ಏನು ಮಾಡಲೀಗ, ಏನು ವಿಚಿತ್ರ, ಎಲ್ಲ ಆ್ಯಂಗಲಿಂದನೂ ಅವ ವಿಚಾರ ಮಾಡ್ಕೋತಾನ. ಯಾವುದರಿಂದನೂ ಅವರು ಸಾವನ್ನಪ್ಪಿರಂಗಿಲ್ಲ, ಆದರೂ ಇಲ್ಲಿ ಇವರು ಪ್ರಜ್ಞೆ ಇಲ್ಲಾರ್ದೆ ಬಿದ್ದಾರೆ. ಇದೇನು ವಿಚಿತ್ರ ದೇವರೇ, ಯಾಕೆ ಇವ್ರಿಗಿಂತ ಪರಿಸ್ಥಿತಿ ಬಂತಂತೇಳಿ ನಾ ಏನು ಮಾಡಲಿ ಈಗ ಅಂತೇಳಿ ತಿಳಿಲಾರ್ದನೆ ಅವ ಪ್ರಶ್ನೆ ಮಾಡ್ತಾನ. ನೋಡ್ರಿ, ಕುಸಿದುಕೊಳ್ಳುವನು. ನಂತರ ನಿಧಾನವಾಗಿ ಸರೋವರದ ಹತ್ತಿರ ಬಂದು ಅತ್ತ ಇತ್ತ ನೋಡುತ್ತಾ ನೀರಿಗೆ ಇಳಿದು ಬೊಗಸೆಯಲ್ಲಿ ನೀರು ತುಂಬಿಕೊಳ್ಳುತ್ತಾನೆ. ಅಷ್ಟರಲ್ಲಿ ನೋಡ್ರಿ, ನಾ ಏನು ಮಾಡಲಿ ದೇವ್ರೆ ಅಂಥೇಳಿ ಒಮ್ಮದೊಮ್ಮಲೆ ಅವ ಕುಸಿದು ಕೆಳಗೆ ಬೀಳ್ತಾನ. ಬಿದ್ದು ಏನು ಮಾಡ್ತಾನ, ಸಾವಕಾಶ ಏನು ಮಾಡ್ತಾನ, ಸರೋವರದ ಹತ್ತಿರ ಬಂದು ಆ ಕಡೆ ಈ ಕಡೆ ಮತ್ತೆ ನೋಡಿ ಬೊಗಸೆ ಒಳಗೆ ಏನು ಮಾಡ್ತಾನ, ನೀರನ್ನು ತಗೋತಾನ. ನೀರು ತಗೋತಾನ. ಅಷ್ಟರೊಳಗೆ ಏನಾಗ್ತದ ನೋಡ್ರಿ, ಒಂದು ಧ್ವನಿ ಕೇಳಿಸ್ತದ. ಧ್ವನಿ ಅಂತದ, ಆ ಧ್ವನಿ ಕೇಳಿಸ್ತದ. ಧ್ವನಿ ಯಾವುದಾಗಿರ್ತದ, ಅದು ನಿಲ್ಲು ಧರ್ಮರಾಜ ನಿಲ್ಲು. ಯಾಕಂದ್ರೆ ಅವ ಬೊಗಸೆ ಒಳಗೆ ನೀರು ತೊಗೊಂಡಿರ್ತಾನಲ್ಲ, ಇನ್ನೇನು ಕುಡಿಬೇಕನ್ನುವಷ್ಟರಲ್ಲಿ ಒಂದು ಧ್ವನಿ ಕೇಳಿಸ್ತದ. ನಿಲ್ಲು ಧರ್ಮರಾಜ ನಿಲ್ಲು ಅಂಥೇಳಿ ಅವನಿಗೆ ನಿಂದ್ರಿಸ್ತದ. ಯಾರ ಅಪ್ಪಣೆ ಪಡೆದು ಈ ಸರೋವರದ ನೀರನ್ನು ಕುಡಿಯುತ್ತಿರುವೆ? ಅಪ್ಪಣೆ ಅಂದ್ರೆ ಪರ್ಮಿಷನ್ನ, ಆಜ್ಞೆ ಅಂತ ಹೇಳ್ತೀವಲ್ಲ. ಯಾರು ಪರ್ಮಿಷನ್ ತೊಗೊಂಡು ನೀನು ಈ ಸರೋವರದ ಒಳಗಿನ ನೀರನ್ನು ಕುಡಿಲಿಕ್ಕತ್ತಿ ಅಂಥೇಳಿ ಪ್ರಶ್ನೆ ಮಾಡ್ತದ ಆ ಧ್ವನಿ. ಇದು ನನ್ನ ಸರೋವರ, ನನ್ನ ಅಪ್ಪಣೆ ಇಲ್ಲದೆ ಯಾರೂ ಈ ನೀರನ್ನು ಕುಡಿಯಲಾಗದು. ಈ ಸರೋವರ ನಂದದ, ಅದು ನನ್ನದಂತ ಹೇಳೋರು ಯಾರು? ಬರೀ ಧ್ವನಿಯಾಗಿತ್ತು. ಅವನಿಗೆ ಮುಖವ ಕಾಣಿಸಿರಂಗಿಲ್ಲ, ಮುಖ ನೋಡಿರಂಗಿಲ್ಲ. ಆ ಧ್ವನಿಯೊಳಗೆ ಏನಿರ್ತದಂದ್ರೆ ಹೇಳ್ತದ ಆ ಧ್ವನಿ, ಈ ಸರೋವರ ನಂದದ. ನೀ ಯಾರು ಅಪ್ಪಣೆ ತೊಗೊಂಡು, ಯಾರು ಪರ್ಮಿಷನ್ ತೊಗೊಂಡು ನೀನು ಈ ನೀರು ಕುಡಿಯಾಕತ್ತಿ, ನೀನು ನನ್ನ ಅಪ್ಪಣೆ ಇಲ್ಲಾರ್ದೆ ಈ ನೀರನ್ನು ನೀನು ಕುಡಿಯುವಂಗಿಲ್ಲ, ಕುಡಿಬಾರ್ದು ಅಂತ ಹೇಳ್ತದ. ಆಗ ಧರ್ಮರಾಜ ಏನು ಮಾಡ್ತಾನ, ಧ್ವನಿ ಬಂದತ್ತ ತಿರುಗಿ ಯಾರು ಧ್ವನಿ ಯಾವ ಕಡೆ ಬರ್ತದಲ್ಲ ಆ ಕಡೆ ಮುಖ ಮಾಡಿ ಪ್ರಶ್ನೆ ಮಾಡ್ತಾನ. ಯಾರು ಮಾತನಾಡುತ್ತಿರುವುದು? ಯಾರು ಕಾಣುತ್ತಿಲ್ಲವಲ್ಲ, ಕೇವಲ ಧ್ವನಿ ಮಾತ್ರ ಕೇಳುತ್ತಿದೆ. ಇದು ನನ್ನ ಭ್ರಮೆಯಲ್ಲ ತಾನೇ? ಏನಂತಾನವ, ಧ್ವನಿ ಯಾವ ಕಡೆ ಬರ್ತದ ಆ ಕಡೆ ಧರ್ಮರಾಜ ತಿರುಗಿ ಏನು ಹೇಳ್ತಾನ, ಯಾರಿದು, ಯಾರು ಮಾತಾಡ್ತಾ ಇರೋದು? ಯಾರು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ, ಕೇವಲ ಧ್ವನಿ ಅಷ್ಟೇ ನನಗೆ ಕೇಳಿಸ್ಲಿಕ್ಕತ್ತದ. ಇದು ನನ್ನ ಭ್ರಮೆಯಲ್ಲ ಅಲ್ಲ, ಇದು ನನ್ನ ಹುಚ್ಚುತನ ಏನು? ಯಾಕಂದರೆ ಈಗಾಗಲೇ ತನ್ನ ತಮ್ಮಂದಿರು ಸತ್ತು ಬಿದ್ದಿರ್ತಾರೆ. ನನಗೇನಾದರೂ ನನ್ನ ತಮ್ಮಂದಿರು ಸತ್ತಾರಲ್ಲ, ಆ ಭ್ರಮೆಯೊಳಗೇನು ಆದಿನೇನು? ನನಗೇನಾದರೂ ಹೊಸದೇನಾದ್ರು ಕೇಳಿಸ್ಲಿಕ್ಕತ್ತದೇನು? ಇದು ಏನು ನನ್ನ ಭ್ರಮೇನೋ ಅಂಥೇಳಿ ತನ್ನಗೆ ತಾನೇ ಪ್ರಶ್ನೆ ಮಾಡ್ಕೋತಾನ. ಆಗ ಧ್ವನಿ ನೋಡ್ರಿ ಏನು ಹೇಳ್ತದ, ಧರ್ಮರಾಜ ಇತ್ತ ನೋಡು, ನಾನೊಬ್ಬ ಯಕ್ಷ ಕಾಣಿಸಿಕೊಳ್ಳುವನು. ಆ ಧ್ವನಿ ಏನು ಮಾಡ್ತದ, ಪ್ರತ್ಯಕ್ಷ ಆಗ್ತದ ಧರ್ಮರಾಜನಿಗೆ. ಧರ್ಮರಾಜ ಇತ್ತ ನೋಡು, ಈ ಕಡೆ ನೋಡು, ನಾನೊಬ್ಬ ಯಕ್ಷ ಅದೀನಿ. ಯಕ್ಷ ಅಂದರೆ ಇದು ದೇವತೆಗಳಲ್ಲಿ ಒಂದು ವರ್ಗ. ಆ ಯಕ್ಷ ಇವನಿಗೆ ಧರ್ಮರಾಜನ ಕಣ್ಣಿಗೆ ಕಾಣಿಸ್ಕೋತಾನ. ಆಗ ಧರ್ಮರಾಜ ಹೇಳ್ತಾನ, ಓ ಯಕ್ಷನೇ, ಪರಮ ಪರಾಕ್ರಮಿಗಳಾದ ನನ್ನ ತಮ್ಮಂದಿರ ಈ ಸ್ಥಿತಿಗೆ ನೀನೇ ಕಾರಣನೋ? ಪ್ರಶ್ನೆ ಮಾಡ್ದ. ಯಾಕಂದರೆ ಭಾಳ ಅವನಿಗೆ ಸಿಟ್ಟು ಬಂದಿತ್ತು. ತನ್ನ ತಮ್ಮಂದಿರು ಪರಮ ಪರಾಕ್ರಮಿಗಳು, ಶೂರರಾಗಿದ್ದರು, ಅಂಥವರನ್ನು ಇವ ಸತ್ತು ಬೀಳಿಸಿದ್ದ ಯಕ್ಷ. ಪ್ರಶ್ನೆ ಮಾಡ್ದ, ಓ ಯಕ್ಷನೇ, ಭಾಳ ಶೂರದರ ನನ್ನ ತಮ್ಮಂದಿರು ಈ ಸ್ಥಿತಿ ಬರಾಕ ನೀನೇ ಕಾರಣ ಏನು ಅಂಥೇಳಿ ಧರ್ಮರಾಜ ಯಕ್ಷನಿಗೆ ಪ್ರಶ್ನೆಯನ್ನು ಹಾಕ್ತಾನ. ಆಗ ಯಕ್ಷ ಏನು ಹೇಳ್ತಾನ, ಹೌದು ನಾನೇ ಕಾರಣ. ಯಕ್ಷ ಒಪ್ಪಗೋತಾನ, ಹೌದು ನಾನೇ ಕಾರಣ, ಇದಕ್ಕೆಲ್ಲ ನಾನೇ ಕಾರಣ, ಇವರು ಸಾವಪ್ಪಲಿಕ್ಕೆ ನಾನೇ ಕಾರಣ ಅಂಥೇಳಿ ಒಪ್ಪಗೋತಾನ. ಆಗ ಧರ್ಮರಾಜ ನೋಡ್ರಿ ಏನು ಹೇಳ್ತಾನ, ಎಲೈ ಯಕ್ಷನೇ, ಇವರು ನಿನಗೇನು ಕೇಡು ಮಾಡಿದರೆಂದು ಹೀಗೆ ಮಾಡಿದೆ? ಸಿಟ್ಟು ಭಾಳ ಬಂದಿತ್ತು ಅವನಿಗೆ. ಎಲೈ ಯಕ್ಷನೇ ಅಂತೇಳಿ ಜೋರಾಗಿ ಕೋಪದಿಂದ ಬೈದ ಅವಂಗ. ನನ್ನ ತಮ್ಮಂದಿರು ನಿನಗೇನು ಕೇಡು ಅಂದ್ರೆ ನಿನಗೇನು ಕೆಟ್ಟದ್ದನ್ನು ಬಯಸಿದ್ರು ಅವರು, ನೀನು ಯಾಕೆ ಹೀಗೆ ಮಾಡಿದೆ ಅಂತೇಳಿ ಪ್ರಶ್ನೆ ಮಾಡ್ದ. ಬಾಯಾರಿ ನೀರಿಗೆ ಬಂದವರನ್ನು ಹೀಗೆ ಕೊಲ್ಲಬಹುದೇ? ಅವರೇನೋ ಯಕ್ಷನ ಜೊತೆ ಯುದ್ಧ ಮಾಡಲಿಕ್ಕಂತೂ ಬಂದಿದ್ದಿಲ್ಲ. ಅವ್ರು ಎದಕ್ಕೆ ಬಂದಿದ್ರು? ನೀರು ಕುಡಿಲಿಕ್ಕಂತ ಬಂದಿದ್ರು. ನೀರಡಿಕೆಯಾಗಿ ನೀರು ಕುಡ್ಲಿಕ್ಕೆ ಬಂದವರಿಗೆ ನೀನು ಈ ಥರ ಕೊಲ್ಲಬಹುದೇ ಅಂತೇಳಿ ಪ್ರಶ್ನೆ ಮಾಡ್ತಾನ. ಆಗ ಯಕ್ಷ ಏನು ಹೇಳ್ತಾನ, ನನ್ನ ಮಾತನ್ನು ಕೇಳಿದ್ದರೆ ಅವರಿಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಅವರು ಯಾರೂ ನನ್ನ ಮಾತು ಕೇಳಲಿಲ್ಲ. ನನ್ನ ಮಾತು ಕೇಳದೆ ನೀರು ಕುಡಿದ್ರು, ಅದಕ್ಕೆ ಅವರಿಗಿಂತ ಪರಿಸ್ಥಿತಿ ಬಂತು. ನನ್ನ ಮಾತು ಅಕಸ್ಮಾತ್ ಅವರು ಕೇಳಿದ್ರಿಂದ ಅವರಿಗಿಂತ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳ್ದ. ಆಗ ಧರ್ಮರಾಜ ಏನು ಹೇಳ್ತಾನ, ನಿನ್ನ ಮಾತೆ, ಅದ್ಯಾವ ಮಾತು ನೀನು ಹೇಳಿದ್ದು?
ನಿನ್ನ ಮಾತಾ? ಹಾಗಾದರೆ ನೀ ಎಂಥ ಮಾತು ಹೇಳದೆ, ಯಾವ ಮಾತದು ಅಂಥೇಳಿ ಪ್ರಶ್ನೆ ಮಾಡ್ದ. ಆ ಯಕ್ಷನ ಪ್ರಶ್ನೆ ಯಾವುದು ಅಂಥೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮಗೆ ಕಳಿಸ್ತೀನಿ. ಧನ್ಯವಾದಗಳು.